ಅಲ್ಲ ನಮ್ಮವಳೆ ನಮ್ಮವಳೆ ಹೌದು ಅಂತ ಹೇಳು. ಹೌದು. ಗೊಂಬೆ 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 ನಡಿ ನಡಿ ಲಕ್ಷ್ಮಿ ನಡಿ ನಡಿ ಲಕ್ಷ್ಮಿ ನಡಿ ಪ್ಲೀಸ್. ಇವಾಗ ಬಂದೆ ನಮ್ಮೊಳಗೆ ಡ್ರಾಪ್ ಮಾಡೋಕ್ಕೆ. ಟಾಟಾ ಮಾಡು. ಯು ಕಮ್ ಟು ಮೈ ಚಾನಲ್. ಬೆಳಗ್ಗೆ ನಾನು ಎದ್ದೊಳಿತೀನಿ. ಪಾಪು ಆರಾಮಾಗಿ ಮಲಗಿದೆ, ನಮ್ಮ ಬೆಕ್ಕು ಎದ್ದಿದೆ, ತೇಜುನು ಎದ್ದಿದೆ, ನಮ್ಮವಳು ಎದ್ದು ಕೆಲ್ಸಕ್ಕೆ ಹೋಗಿದ್ದಾಳೆ. ಏನು ಮಾಡಿದ್ದಾಳೆ ಅಂತಂದರೆ ಇವತ್ತು ಚಪಾತಿ ಮಾಡಿಬಿಟ್ಟು ಹೋಗೋಳೆ. ಇದು ಆಲೂಗಡ್ಡೆ ಬೇಯಿಸ್ಬಿಟ್ಟು ಹೋಗಿದ್ದಾಳೆ. ನಾನು ಪಲ್ಯ ಮಾಡಬೇಕು. ಮಾಡೋಣ ಬನ್ನಿ. ಆಲೂಗಡ್ಡೆ ಪಾಲಕ್ ಮಾಡಿದ್ದೀನಿ, ಪ್ಲಸ್ ಬೀಟ್ರೂಟು. ಇವತ್ತು ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ಫುಲ್ಲು ಪ್ರೋಟೀನು, ವಿಟಮಿನ್ನು ಆ ಥರ. ನಾನು ನಮ್ಮ ತಮ್ಮ ಲಕ್ಷ್ಮಮ್ಮ ಎಲ್ಲರೂ ರೆಡಿಯಾಗಿದ್ದೀವಿ ತಿನ್ಬಿಟ್ಟು. ಹೌದಲ್ಲ ಲಕ್ಷ್ಮಿ? ಗಾಡಿಯಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ ಬನ್ನಿ ನೋಡೋಣ. ಇವಾಗ ಈ ಬಿಸಿಲಿಗೆ ಈ ಏನು ಟೈರ್ಗಳಂತಾನೆ ಗೊತ್ತಿಲ್ಲ, ಪದೇ ಪದೇ ಏರ್ ಡೌನ್ ಆಗ್ತಾ ಇರುತ್ತೆ. ಎಲ್ಲ ಟೈರ್ಗಳಿಗೂ ಏರ್ ಹಿಡಿದ್ಬಿಡ್ತೀನಿ ಇವಾಗ. ಏನು ತಲೆನೋವು ಇಲ್ಲ, ಏರ್ ಹಿಡಿಯೋ ಮಿಷಿನ್ ಐತೆ. ಇವೆಲ್ಲ ಸೇಫ್ಟಿಗೆ ಅವಾಗ ಇಕ್ಕಿರ್ತೀನಿ ನಾನು, ಯೂಸ್ ಆಗುತ್ತೆ ತುಂಬ. ಎಷ್ಟಾಗಿದೆ ಅಂತಂದರೆ ಏರು ಬರೀ 13 ಪಾಯಿಂಟ್ ಇದೆ. 35 ಇಕ್ಬೇಕು, ಇಲ್ಲ 4 ಟೈರ್ಗೂ ಚೆಕ್ ಮಾಡ್ಕೋಬೇಕು ಅಲ್ವಾ ಒಂದೇ ಸಲ. ಮತ್ತೆ ಯಾಕೆ ಇಲ್ಲ ಹಾಕ್ಸ್ಬಿಟ್ರೆ ಬೆಸ್ಟು. ಇದು ಕೆಳಗೆ ಇಟ್ಟರೆ ಫುಲ್ಲು ವೈಬ್ರೇಟ್ ಆಗುತ್ತೆ, ಅದಕ್ಕೆ ಕೈಯಲ್ಲಿ ಇಟ್ಕೊಬೇಕು. ವೈಬ್ರೇಟ್ ಆಗಿ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಡಬ್ಬದಲ್ಲಿ ಹಾಕ್ಸಿಟ್ಟು 20 ಆಗಿದೆ ಇವಾಗ. ಇದು ಯಾಕೆ ಅವಾಗ ಏರ್ ಕಮ್ಮಿ ಆಗುತ್ತಂತ ಗೊತ್ತಿಲ್ಲ. ನಾನು ಇದು ತಗೊಂಡು ತುಂಬ ಯೂಸ್ ಆಯಿತು. ₹1,100 ಚಿಲ್ಲರೆ ಏನೋ ಇತ್ತು. ಇವಾಗ ಜಾಸ್ತಿ ಆಗಿರ್ಬೋದೇನೋ ಕಮ್ಮಿ ಆಗಿರ್ಬೋದೇನೋ ಗೊತ್ತಿಲ್ಲ. ನಿಮಗೂ ಯಾರಿಗಾರ ಬೇಕಂದ್ರೆ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ನೋಡಿ ಇಷ್ಟ ಆದರೆ ತಗೊಳ್ಳಿ. ಇದು ಏನಂತಂದರೆ 10 ನಿಮಿಷಕ್ಕೆಲ್ಲ ರೆಸ್ಟ್ ಕೊಡ್ತಾ ಇರಬೇಕು, ಇಲ್ಲಾಂದ್ರೆ ಫುಲ್ ಹೀಟ್ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಬೇಗ ಏರ್ ಎಕ್ಕಲ್ಲ, ಅದಕ್ಕೋಸ್ಕರ ಒಳಗೆ ಏರ್ ಜನ್ರೇಟ್ ಮಾಡಬೇಕಲ್ಲ. ಅದಕ್ಕೆ ಮಿಷಿನ್ ತಿರುಗಿ ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಆಯಿತು, ಇನ್ನು 33 ಆಗಿದೆ. ಇವಾಗ 36 ಗಂಟೆ ಹಿಡಿತೀನಿ. ಆಯಿತು, 36 ಆಯಿತು. ಇವಾಗ ಫ್ರಂಟ್ದಕ್ಕೂ ಹಿಡಿಯೋಣ. ಫ್ರಂಟಲ್ಲೂ ಅಷ್ಟೇನೆ, ನಾನು ನೀರಿಕ್ಕೋದು ಅಷ್ಟೇ. ಯಾಕಂದರೆ ಇವ್ರು ಕೊಟ್ಟಿರೋದು ಚಿಕ್ಕ ಟೈರ್ಗಳು, ಇದಕ್ಕೆ ಬರೋ ಟೈರ್ ಸೈಜೇ ಬೇರೆ, ಇವ್ರು ಕೊಟ್ಟಿರೋ ಟೈರ್ ಸೈಜೇ ಬೇರೆ. ಇದರಲ್ಲಿ ಎಷ್ಟಿದೆ? 32 ಇದೆ. 35 ಮಾಡ್ತೀನಿ. 36 ಸಾರಿ, 35 ಮಾಡಿದ್ರೆ ಆಗುತ್ತೆ, ನೋ ಪ್ರಾಬ್ಲಮ್. ನನಗೆ ಗೊತ್ತಿರೋದು ನಾನು ಹೇಳ್ತಾ ಇರೋದು. ಪೈಪ್ ಹತ್ರ ಇಲ್ಲಿ ಹೀಟ್ ಬಂದ್ಬಿಡುತ್ತೆ, ಇಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಎಷ್ಟು ಕೊಡಲೇಬೇಕು. ಆಯಿತು, ಇಲ್ಲೂ 36 ಆಯಿತು. 32 ಇತ್ತು, 4 ಜಾಸ್ತಿ ಮಾಡಿದೆ ಅಷ್ಟೇ. ಓಕೆ, ಇವಾಗ ಆ ಕಡೆ ಫ್ರಂಟದು ಫಸ್ಟ್ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಈ ಕಡೆನೇ ಬಂದ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ. ಇದರಲ್ಲಿ ಎಷ್ಟಿದೆ ನೋಡ್ತೀನಿ. 30 ಇದೆ. 36 ಡನ್. ಇದೂ ಇವಾಗ ನೆಕ್ಸ್ಟು ಇದು. ಇದರಲ್ಲಿ ನೋಡೋಣ ಎಷ್ಟೈತಿ ಅಂತ. 29.5 ಇದೆ. 36 ಆಯಿತು. ಮುಗೀತು. ಈಗ ಕ್ಲೀನಾಗಿ ಜೋಡಿಸ್ಕೊಳ್ಬೇಕು, ಮತ್ತೆ ಹಾಳು ಮಾಡ್ಕೋಬಾರ್ದು. ಹೆಂಗೋ ಬಿಸಾಕ್ಬಿಟ್ರೆ ಹಾಳಾಗ್ಬಿಡುತ್ತದು. ಇದರಲ್ಲೇ ಸ್ಪೇಸ್ ಕೊಟ್ಟಿದ್ದಾರೆ ಇದನ್ನ ತುರ್ಕಕ್ಕೆ ಅಷ್ಟೇ. ಅದು ಒಳಗೆ ಹಾಕ್ಬೇಕು, ಇದು ಹಿಂಗೆ ಹಾಕ್ಬಿಡ್ತೀನಿ.
ಅಷ್ಟೇ, ಮುಗೀತು, ಡನ್. ಸ್ವಲ್ಪ ಪಾತ್ರೆಗಳಿದಾವೆ, ಪಾತ್ರೆ ತೊಳೆದು ಬಿಡ್ತೀನಿ. ನಮ್ಮೊಳಗೆ ತುಂಬ ಹೆಲ್ಪ್ ಆಗುತ್ತೆ, ಖುಷಿ ಆಗ್ತಾಳೆ ಪಾಪ ಅವಳು. ನಾನು ಆ ಕೆಲಸ ಈ ಕೆಲಸ ಅಂತಲ್ಲ, ನಾನು ಎಲ್ಲ ಕೆಲಸನೂ ಮಾಡ್ತೀನಿ, ಮಾಡಬೇಕು, ಒಳ್ಳೇದು ಅಲ್ವಾ. ಇವಾಗ ಎಲ್ಲ ಕೆಲಸ ಮಾಡಿಕೊಂಡು ನಾನು ಹೋಗ್ಬೇಕು ನನ್ನ ಡ್ಯೂಟಿಗೆ. ಅವಳು ಬರ್ತಾಳೆ 1 ಗಂಟೆಗೆ. ಎಲ್ಲ ನೀರಲ್ಲಿ ಆವಾಗಲೇ ಹಾಕಿಟ್ಟಿದ್ದೆ, ಅದು ಒದ್ದೆ ಫುಲ್ಲು ಕ್ಲೀನ್ ಆಗಲಿ. ಒದ್ದೆ ಆದರೆ ಕ್ಲೀನಾಗಿ ತೊಳಿಬೋದು, ಇಲ್ಲಾಂದರೆ ಒಣಗಿರುತ್ತೆ. ನೆನ್ನೆ ತೊಳಿಲಿಲ್ಲ, ಆ ಕಾರಣಕ್ಕೆ. ತುಂಬ ಜನ ಕೇಳ್ತಾಯಿದ್ರೆ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ. ಕೆಲ್ಸಕ್ಕೆ ಹೋಗ್ತೀನಿ, ಮಗುನ ನೋಡ್ಕೋಬೇಕಲ್ಲ. ಅರ್ಧ ದಿನ ಅವಳು, ಅರ್ಧ ದಿನ ನಾನು. ಅದಕ್ಕೋಸ್ಕರ ನಾನು ಅಂದರೆ 2 ದಿನ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಮನೇಲೇ ಕೆಲಸ ಇತ್ತು, ಅದಕ್ಕೋಸ್ಕರ. ಆಯಿತು, ಇನ್ನೂ 1, 2, 3 ಅವೇ ಅಷ್ಟೇ. ತೊಳೆದ್ಬಿಟ್ಟು ಕ್ಲೀನಾಗಿ ಇಟ್ಬಿಟ್ರೆ ನಮ್ಮಳ ಜೊತೆ ಜಗಳ ಆಗಲ್ಲ. ಸುಮ್ಮನೆ ಆಮೇಲೆ ಜಗಳ ಆಗತ್ತೆ, ಯಾಕೆ ಬೇಕು. ಪಾಪ ಹೇಳ್ಬಿಟ್ಟು ಹೋಗೋಳೆ ತೊಳೆದಿಕ್ಕು ಅಂತ, ಅದಕ್ಕೆ ತೊಳಿತಾ ಇದ್ದೀನಿ. ಅವಳು ಹೇಳಿಲ್ಲ ಅಂತಂದ್ರೂ ತೊಳಿತಿದ್ದೆ. ಅವ್ರು ಹೇಳಿದ್ಮೇಲೆ ತೊಳಿಲಿಲ್ಲ ಅಂದರೆ ಆಮೇಲೆ ಯಾಕೆ ತೊಳೆದಿಲ್ಲ ಅಂತ ಜಗಳ ಆಗುತ್ತೆ ಅಲ್ವಾ. ಜಗಳ ಮಾಡೋಕ್ಕಿಂತ ಕೆಲಸ ಮಾಡೋದೇ ಬೆಸ್ಟು ನನ್ನ ಪ್ರಕಾರ. ತಪ್ಪಲೆನ ಇದು ತೊಳೆದು ಬಿಡ್ತೀನಿ ಫಸ್ಟು. ಇದರಲ್ಲಿ ಇಕ್ಕಕ್ಕೆ ಈಸಿ ಆಗುತ್ತೆ ಎಲ್ಲ ಪಾತ್ರೆಗಳು. ಆದರೆ ಮತ್ತೆ ಅದು ಕೆಳಗೆ ಬಿತ್ತಂದರೆ ತೊಳೆದೇ ಪ್ರಯೋಜನ ಇಲ್ಲ, ಆಮೇಲೆ ಉರಿದೋಯ್ತದೆ. ನಾನು ಆವಾಗ ಸ್ಕೂಲ್ ವಯಸ್ಸಲ್ಲೂ ತೊಳಿತಿದ್ದೆ ಪಾತ್ರೆ. ಬಂದ್ಲು ನಮ್ಮ ಡಾರ್ಲಿಂಗು. ಓಕೆನಾ ಡಾರ್ಲಿಂಗ್? ಖುಷಿ ಆದ್ಲು, ಹಿಂಗೆ ಅಂದ್ಲು, ಕಮ್ಮಿ ತೋರಿಸಿದ್ಲು. ಹೌದಾ, ಖುಷಿ ಆದ್ಲು. ಇಲ್ಲಾಂದ್ರೆ ಬರೋದು, ಜಗಳ ಆಡೋದು, ಕಿರ್ಚಾಡೋದು, ಐ ಡೋಂಟ್ ಲೈಕ್ ಇಟ್. ಓಕೆ, ಅಲ್ಲಿ ನೋಡು, ಬಂದೆ ಆಯ್ ಬೇರೆ ಮಾಡಲು. ಖುಷಿಗೆ ಆಯ್ ಮಾಡಿದ್ಲು, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಅಲ್ಲೂ ಕೆಲ್ಸಕ್ಕೆ ಹೊಟ್ಟು ಬರ್ತಾಳೆ, ಅವಳಿಗೂ ಕೈ ಕಾಲು ನೋವು ಬಂದಿರ್ತವೆ. ಈ ಥರ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಾನು ಇದನ್ನು ತೊಳೆದ್ಬಿಟ್ಟು ಹೋಯ್ತಾ ಇರೋದೆ ಡ್ಯೂಟಿಗೆ. ಹೋಗಿ ಎತ್ತಿಕಮ್ಮ, ಹೋಗು ಆ ಕಡೆ, ನಿನ್ನ ಕೆಲಸ ಅಷ್ಟೇ, ಹೋಗು. ಹಲೋ, ತಗೊಂಡು ಹೋಗು. ನಾನು ರೈಸ್ ಮಾಡಿದ್ದೀನಿ, ಪಲ್ಯ ಇದೆ ಲೈಟಾಗಿ. ಪಲ್ಯ ಜೊತೆಲಿ ತಿನ್ಕೊಳ್ಳಿ. ಬೇಕಂದರೆ ನೀವು ಸಾಂಬಾರು ಇಲ್ಲ ಏನೋ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲ ಆತ್ರಿ ಸರ. ಈಗ ಒಂದು ಮಾತ್ರ ಮಿಕ್ಸ್ ಮಾಡೀನಿ. ಯಾವ್ದು ಗೊತ್ತೇನ್ರಿ? ಇದೈತ್ರಿ, ನಮ್ಮ ಫೇವ್ರೇಟ್ ಬಾಣಲಿ ಐತ್ರಿ. ಇದು ಭಾಳ ವರ್ಷ ಆಯ್ತು ನೋಡ್ರಿ. ಇನ್ನು ಇದನ್ನೇ ಯೂಸ್ ಮಾಡತ್ತೀರಿ ನಾವು. ಆನ್ ಮಾಡಿಲ್ರಿ. ಇವಾಗ ಗಾಡಿದು ಏರ್ ಕಮ್ಮಿ ಆಗಿತ್ತು, ಎಲ್ಲ ಗಾಡಿಗೂ ಎಲ್ಲ ಟೈರ್ಗೂ ಏರ್ ಹಿಡ್ತಿದ್ದೀನಿ. ಈಗ ಚೆಕ್ ಮಾಡಬೇಕು ಆನ್ ಮಾಡಿ. ಡನ್, ಕೆಲಸ ಮುಗೀತು. ಒಂದು ಕೆಲಸ ಮಾಡ್ತೀಯ, ಅದನ್ನು ಆಫ್ ಮಾಡು. ನಮ್ಮ ಪಾಪುದು ಇದು ತೊಳೆಯೋದಿದ್ದು, ಹಾಲು ಡಬ್ಬ ತೊಳೆಯೋದು ಆಫ್ ಮಾಡಿ. ನೋಡಿ, ನಮ್ಮವಳು ಖುಷಿಯಾಗಿದ್ದಾಳೆ. ಆಯ್ ಮಾಡು. ತೊಳೆದಿದ್ದಕ್ಕೆ ಖುಷಿ. ಫೈನಲಿ ರೆಡಿ ಆಗಿದ್ದೀನಿ. ಇವಾಗ 2 ಲೀಟರ್ ನೀರು ಬಾಟ್ಲು ಮತ್ತೆ ಬೀಗ ಎಲ್ಲ ಇಟ್ಕೊಂಡು ಫುಲ್ಲು ರೆಡಿ. ಎಲ್ಲ ಕೆಲಸ ಮುಗಿತು. ಪಾತ್ರೆ ವಾಶ್ ಮಾಡಿದ್ದು ಆಯ್ತು, ಅಡುಗೆ ಮಾಡಿದ್ದು ಆಯ್ತು, ಎಲ್ಲ ಮಾಡಿದ್ದು ಆಯ್ತು. ಓಕೆನಾ? ಪಾಪು ಮಲಗಿತ್ತು. ಇವಾಗ ಅಮ್ಮ ಬಂದ ತಕ್ಷಣ ಎದ್ದು ಬಂದ್ಬಿಟ್ಲು. ಹೇಳ ಪಾಪಮ್ಮ, ಪಾಪಮ್ಮ. ಹಾಂ, ಪಾಪು. ಹಾಂ, ಪಾಪು ಬರ್ತಿ? ನಾನು ಡ್ಯೂಟಿಗೆ ಹೊಂಟೀನಿ ಈಗ. ವಾಟ್ ಯು ವಿಲ್ ಆರ್ಡರ್ಡ್ ಟುಡೇ? ಶೋ ಮೀ. ಓ, ದಿಸ್ ಒನ್. ಹೌ ಮಚ್ ದಿಸ್ ಒನ್? 450 ನಾ? ಓಕೆ. Done. There is ride is reflecting. Oh no, this is the short ride. Lakshmi, Tata. Oh, Tata. ನೋಡಿ, ಏನಾನ ಫ್ಲಿಪ್ಕಾರ್ಟಲ್ಲಿ ನಿಮ್ಗೆ ಏನಾರ ಡೆಲಿವರಿ ಕೆಲಸ ಇದ್ದರೆ ಈ ಮನುಷ್ಯನ ಕಾಂಟ್ಯಾಕ್ಟ್ ಮಾಡಿ. ತೋರಿಸು, ಹೇಳೋ ಮಾಡಿ.
ಅಯ್ಯ ಇದು ನಂಬರ್ ಹೇಳ. ECT phase 1 phase 2. ಅಲ್ಲ ಕಣ ನಂಬರ್ ಮೊಬೈಲ್ 7624855106. ಅಲ್ಲ ನಿಮ್ಗೆ ನನ್ಗೆ ತುಂಬಾ ಜನ ಕೇಳ್ತಾ ಇರ್ತಾರ ಕೆಲಸ ಇದ್ರೆ ಹೇಳು ಅಂತ, ಅದಕ್ಕೋಸ್ಕರ ನಾವ್ ಯಾರಿಗೂ ಬೇಡನಲ್ಲ, ಎಲ್ರು ಬರ್ರಿ. ಅಂದ್ರೆ ಓಕೆ ಆ ನಂಬರ್ ಇನ್ನೊಂದ್ಸಲ ಹೇಳ್ಬಿಡಲ್ಲ, ಗೊತ್ತಾಗಲ್ಲ. ಹಂಗೆ ಆಡ್ ಮಾಡೋ ಅಲ್ಲಿ ಎಡಿಟಿಂಗ್ ಮಾಡ್ಲೇಬೇಕು. ಮತ್ತೆ ಲೇಟ್ ಆಗಿ ಕಷ್ಟ ಲೇಟ್ ಅಂದ್ರೆ ವಿತೌಟ್ ಎಡಿಟಿಂಗ್ ಹಂಗೆ ಹಾಕ್ಬಿಡ್ತೀಯಾ? ಅಂದ್ರೆ ಎಡಿಟಿಂಗ್ ಮಾಡ್ತೀನಿ ಅಲ್ಲಿ ಮರ್ತ್ ಬಿಡ್ತೀನಿ ಕಣಲ್ಲ. ನನ್ನ ನಂಬರ್ ಹೆಂಗೋ ಮರಿತೀಯಲ್ಲಿ. ಸರಿ ಹೇಳಿ ಇನ್ನೊಂದ್ಸಲ ಹೇಳ್ಬಿಡಲೆ. ಹೋಗಲ್ಲಿ ಅವ್ರು ಬರಲ್ಲ ಬಿಡಲ್ಲ ಸುಮ್ಮನೆ ಹೇಳ್ತಾರೆ. ಇಲ್ಲ ಒಂದ್ಸಲ ಅಲ್ಲ ಇಲ್ಲ ಕಣ ತುಂಬಾ ಜನ ಕೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. 7624855106. ನೋಡಿ ನಿಮ್ಗೆ ಯಾರನ್ನ ಅಂದ್ರೆ ನಿಮ್ಗೆ ಕೆಲಸ ಬೇಕಂದ್ರೆ ಎನಿ ಟೈಮ್ ಇರುತ್ತೆ ತಾನೆ ನಿನ್ನ ಹತ್ರ ಕೆಲಸ. ಆರ್ಡರ್ಸ್ ಕೊಡ್ತೀಯ ತಾನೆ? ಇಷ್ಟನ ಬೇಕು. ಓಕೆ ಅಂದ್ರೆ ಸುಮ್ನೆ ಕರೆಸ್ಬಿಟ್ಟು ಆರ್ಡರ್ ಕೊಡ್ಲಿಲ್ಲ ಅಂದ್ರೆ ಜನ ಬೈತಾರಲೆ. ಇವಾಗ ಬಂದೆ ನಮ್ಮೊಳಗೆ ಡ್ರಾಪ್ ಮಾಡಕ್ಕೆ. ಟಾಟಾ ಮಾಡು. ಇವಾಗ ನಾನು ನಮ್ಮಳನ್ನ ಡ್ರಾಪ್ ಮಾಡ್ಬಿಟ್ಟು ಬಂದೆ. ಏನಕ್ಕೆ ಅಂತಂದ್ರೆ ನಾನು ಇವತ್ತು ಡ್ಯೂಟಿಗೆ ಹೋಗಕ್ಕಾಗಲ್ಲ, ಯಾಕೆಂತಂದ್ರೆ ಮಗಳನ್ನ ನೋಡ್ಕೋಬೇಕು. ಯಾಕೆ ಅಂತಂದ್ರೆ ಈಗ ಅಲ್ಲಿ ಹೋಗ್ತಾಳಲ್ಲ ಕೆಲ್ಸಕ್ಕೆ ನಮ್ಮವಳು, ಅವ್ರ ಮನೇಲಿ ಪ್ರೆಗ್ನೆಂಟು, ಅದಕ್ಕೋಸ್ಕರ ಬನ್ನಿ ಅಂತ ಹೇಳಿದಕ್ಕೆ ಹೋಗಿರೋದು. ಯಾಕಂದ್ರೆ ಪಾಪ ಇವ್ರು ಹೆಲ್ಪ್ ಮಾಡ್ತಾರೆ ಒಂದೊಂದು ಟೈಮಲ್ಲಿ, ಅದಕ್ಕೆ ಇವಾಗ ಅವ್ರಿಗೆ ಹೆಲ್ಪ್ ಮಾಡ್ಬೇಕಲ್ವಾ. ನಮ್ಮ ಲಕ್ಷ್ಮಮ್ಮ ಏನ್ ಹಿಂಗಾಗಿದ್ಯಾ? ಇವಾಗ ನಾನು ನಮ್ಮ ಮಗಳಿಗೆ ವಾಕಿಂಗ್ ಮಾಡ್ಸಕ್ಕೆ ಬಂದ್ವಿ. ನಡಿ ಅದು ಹಾಕ್ತೀನಿ ಕಣ, ದುಡ್ಡು ಬೇಕು ಕಣ, ಅವ್ರು ದುಡ್ಡು ಕೇಳ್ತಾರೆ. ಬಾಬಾ ಈ ಕಡೆ ಬರೋದೇ, ನಿಮ್ ಕಡೆನೆ ಬರುತ್ತದು. ಜನಗಳನ್ನ ಹೊಸ ಜನಗಳನ್ನ ನೋಡಿದ್ರೆ ಖುಷಿ ಪಡುತ್ತೆ. ಸಾಕನ್ಸುತ್ತೆ, ಎಫಿ ಹೊಡ್ಬಿಟ್ಟಿದ್ವಿ. ಪ್ರೋಟೀನ್ ಬೇಕೇನಪ್ಪ. ಲಕ್ಷ್ಮಿ ಬಾ ನಡಿ, ಒಂದ್ ಕೈ ಹಿಡ್ಕೊಂಡು ನಡೆಸ್ತೇನೆ ನೋಡುತ್ತೀವಿ ಈಗ. ಬಾ ಕಮಾನ್, ಬಾ ಜಮ್ಮೆ ಬಾ. ಒಯ್ ಈ ತರ ಅಷ್ಟೇ ಅಷ್ಟೇ ಸುಸ್ತಾಯ್ತು. ಬಾ ಅಂದ್ರೆ ನೀನು ಇದು ತಿಂತಾ ಇಲ್ಲ ಗೋಡಂಬಿ ಇವಾಗ, ಅದಕ್ಕೆ ಅದು ಡ್ರೈ ಫ್ರೂಟ್ಸ್ ತಿನ್ಬೇಕು ನೀನು. ಬಾ ಅದು ಎಷ್ಟು ತಿಂಗ್ಳಿಗ? 11 ತಿಂಗಳು. ಇನ್ನೂ 1 ವರ್ಷ ಇಲ್ಲ, ನೆಕ್ಸ್ಟ್ ತಿಂಗಳು 1 ವರ್ಷ ಆಯ್ತು. ಇವಾಗ ಈಗ ತೋರ್ಸು ಬಾಡಿ. ಓಕೆನಾ? ಕಾಲು ನೋವು ನಮ್ದು ನೋವುತ್ತೆ, ಸ್ವಲ್ಪ ನೋವ್ಬೇಕು ಮಗುಗೆ. ಸ್ವಲ್ಪ ಕಾಲು ನೋವುತ್ತಂದ್ರೆ ಕುತ್ಕೊಳತ್ತದು. ನಡಿ ಬಾ ಜಮ್ಮಿ. ಅದೆಷ್ಟು ಚೆನ್ನಾಗಿ ಕರಿಯುತ್ತೆ ಗೊತ್ತಾ ಜಮ್ಮಿಗೆ. ಬಾ ಕಮಾನ್ ನಡಿ ಹೋಗೋಣ. ನಡಿ ಬಾ. ನೋಡ್ದಾ ಎಷ್ಟು ಚೆನ್ನಾಗಿ ಕರೀತು ನೋಡಲ್ಲಿ. ಬಾ ಅಂತೈತೆ. ಬಾ ಜಮ್ಮಿ. ಓಕೆ ನೋಡ್ದಾ ಬಾ ಅದು ಇಲ್ಲ, ಅದು ಬರ್ತಾ ಇಲ್ಲ, ನಾವೇ ಹೋಗೋಣ ಬಾ. ಯಾಕೆ ಕೆಡ್ಸ್ಕೊಳ್ಳೋ, ಅದು ಬರೋದು ಲೇಟ್ ಆಗುತ್ತೆ. ಬಾ ನಡಿಯಲ್ಲ ಬಾ. ಈ ತರ ಇದ್ರೆ ಆಗಲ್ಲ, ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಇವಾಗ ಇಲ್ಲಿಂದ ಹಿಡ್ಕೊಂಡು ಅಲ್ಲಿ ಗಂಟ ಹೋಗ್ತೀನಿ. ಆ ಗೆರೆ ಇದೆಯಲ್ಲ ಅಲ್ಲಿ ಗಂಟ. ಇವಾಗ ಟಾಸ್ಕ್ ಇರೋದು ಇಲ್ಲ, ಇಲ್ಲಿಂದ ಅಲ್ಲಿ ಗಂಟ ಇದು. ಈ ಗೆರೆಯಿಂದ ಆಯ್ತಾ? ಗೊಂಬೆ 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 ಗೊಂಬೆ. ನಡಿ ಲಕ್ಷ್ಮಿ, ನಡಿ ಲಕ್ಷ್ಮಿ, ನಡಿ ಪ್ಲೀಸ್. ಗೊಂಬೆ 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 ಗೊಂಬೆ, ನಿನ್ನ ಮುದ್ದಾಡಬೇಕು ನರ ಗೊಂಬೆ. ಬಾ ಗೊಂಬಮ್ಮ ಬಾ. ನಡಿ ಯು ಕ್ಯಾನ್ ಡೂ ಇಟ್. ಅದು ಅಷ್ಟೇ ಸೋತೋಯ್ತು ನನ್ನ ಹೀರೋಯಿನು. ನೋಡಿ ಇದು ಫಾರ್ಮ್ ಪ್ಲೇಟು, ಇವು ನಂಬರ್ಸ್ ಎಲ್ಲ ಇಲ್ಲೇ ಇದೆ. ಡೆಲಿವರಿ ಬಾಯ್ ಜಾಬು, ಅರ್ನಿಂಗ್ಸ್ 25,000 to 35,000 ಪರ್ ಮಂತ್. ಇದರಲ್ಲಿ ಆರ್ಡರ್ ಮೇಲೆ ಡಿಪೆಂಡ್ ಆಗೋದು. ಇದನ್ನ ಪರ್ ಮಂತ್ ಅಂತ ಅಪ್ ಟು ಅಂತ ಇರುತ್ತೆ. ಇದು ಫಿಕ್ಸ್ ಇರಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟ ಇದ್ರೆ ಹೋಗಿ ನೋಡಿ, ಇಲ್ಲಿ ನಂಬರ್ಸ್ ಹಾಕಿದ್ದಾರೆ. ಇವೆರಡು ನಂಬರು, ಮತ್ತು ಇದು ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಸು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ. ಇದು ಪಾಸ್ ಅಂತ ಹಾಕ್ಬಿಟ್ಟಿದ್ದಾರೆ. ಆ್ಯಂಡ್ರಾಯ್ಡ್ ಫೋನ್ ಬೇಕೇ ಬೇಕು. ಚೈನಾ ಸೆಟ್ ಆಗಲ್ಲ. ಈಗ ಐಫೋನು ಆಗಲ್ಲ ಅನ್ಸುತ್ತೆ. ಆಗಿದ್ದಿದ್ರೆ ಇವರೇ ಬರೆದ್ಬಿಡೋರು ಅಷ್ಟೇ. ನಮಗ ಬಂದಿದ ತಕ್ಷಣ ಬಾಳೆನ ಎತ್ಕೊಂಬಂದು ತಿಂತಾ ಇದ್ದಾನೆ.
ಯಾಕೋ ಈ ಥರ ಲೇ ಕದ್ದಿ ತಿಂತಾ ಇರೋದು ನೀನು ಬಾಳೆಹಣ್ಣು ನೋಡಿ ಬರ ಬಂದ್ರು ಏನ್ ಬಾಳೆಹಣ್ಣು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದಾನಲ್ಲಿ ಅದ್ದಲೇ ತಗೊಳ್ಳೆ ತಿನ್ನಲ್ಲ ಒಳ್ಳೆ ಅನ್ಕೊಳಲ್ಲ ಈ ತರ ಯಾಕಂದ್ರೆ ನಮ್ದು ಉಳಿತದೆ ಕಣೋ ಇವನ್ ತಿಂತಾನ ಕಡೆ ತಗೊಳ ಇವನ್ ತಿಂತಾನೆ ನಮ್ಮ ಮಗಳು ತಿನ್ನಲ್ಲ ತಗೋ ಮಗಳೇ ಬೇಡ. ನಿನ್ ಕೈಯಲ್ಲಿ ಮಾಡಿರೋದು ಯಾರು ತಿನ್ನಲ್ಲ ಲೇ, ನಿನ್ ಕೈಯಲ್ಲಿ ಮಾಡಿರೋದು ಯಾರು ತಿನ್ನಲ್ಲ ಗೊತ್ತಾ, ಅದಕ್ಕೆ ನಾವು ತಿಂತೇವೆ. ಹೊಟ್ಟೆ ತುಂಬ ಏನೋ ನೋಡಿ ಈ ಥರ ಇವನು ಪಾಪುನ ಹಿಡ್ಕೊಂಡಿದ್ದಾನೆ. ಎಷ್ಟು ಒಳ್ಳೇದು ಅಂತಂದರೆ ನನಗೆ ಇವಾಗ ರೆಸ್ಟ್ ಸಿಗ್ದಂಗೆ ಆಯಿತು. ಮತ್ತು ಇದೇ ಥರ ಇವ್ನು ಡೈಲಿ ಬರಲ್ಲ, ಯಾವಾಗೋ ಒಂದೊಂದ್ಸಲ ಬರ್ತಾನೆ. ಡೈಲಿ ಬಂದರೆ ಒಂಚೂರು ಹೆಲ್ಪ್ ಆಗೋದು. ಅರುಣ್ ಒಂಚೂರು ಡೈಲಿ ನೋಡ್ಕೊಳ್ಳೋ ಸ್ವಲ್ಪ. ನನ್ನ ಯಾರು ನೋಡ್ಕೊಂತ ಇಲ್ಲ ಲೇ, ನಾನು ನಿನ್ ಮಗಳನ್ನ ನೋಡ್ಕೊಂತ ಇದ್ದೀನಿ. ನಿನ್ಯಾರು ನೋಡ್ಕೋತಾ ಇಲ್ಲ? ನಾನು ಯಾರು ಅಪ್ಪ ಅಮ್ಮ ಊರಲ್ಲಿದ್ರೆ ನಿಂಗೆ ಹೆಂಗೋ ನೋಡ್ಕೊಳ್ತಾ ಇಲ್ಲ ರೇ ತಗಡು. ಅವ್ರ ಅಪ್ಪ ಇಲ್ಲೇ ಇಲ್ವಾ? ನಾನು ನೋಡ್ಕೊತೀನಿ. ಪಪ್ಪ ನೋಡಿ ಎಷ್ಟು ಮಾತಾಡ್ತಾನೆ, ಹೇಳ್ಬಿಡು ಸ್ವಲ್ಪ ಏನು ಅನ್ನೋ. ಅಷ್ಟೊತ್ತು ಆಟ ಆಡಲು ಇವಾಗ ನಿದ್ದೆ ಬಂದ್ಬಿಟ್ಟಿದೆ, ಆರಾಮಾಗಿ ಮಲ್ಕೊಂಡಿದೆ. ಹ್ಯಾಂಡ್ ಶೇಕ್ ಕೇಳ್ತಾ ಇದ್ದಾನೆ, ಕೊಟ್ಬಿಡು. ಹ್ಯಾಂಡ್ ಶೇಕ್ ಮಾಡು, ಹ್ಯಾಂಡ್ ಶೇಕ್ ಮಾಡ್ಬಿಡು. ಹ್ಯಾಂಡ್ ಶೇಕ್ ಮಾಡು. ಮಾಡ್ತೀಯಾ ಮಾಡಲ್ಲ, ನಿಮ್ಮ ಅಪ್ಪನ ತರ ಹೊಡ. ನೀನು ಹೋಗೋ ಬೇಗಲೇ, ಮನೇಲೆ ಇದು ನಮ್ದು ರೇಷನ್ ಖಾಲಿ ಆಗುತ್ತಲ್ಲೇ. ನೀನು ಇದ್ರೆ ಸರಿಯಾಗಿ ಬಾರ್ಸಾಕ್ತೀಯ ನೀನು ಬೇರೆ ಸರಿಯಾನ ಬ್ಯಾಟ್ಮ್ಯಾನ್ ನೀನು ತಿನ್ನೋದ್ರಲ್ಲಿ. ಹೋಗಲೇ, ಕ್ಯಾರೆಟು ಬಿಡಲ್ಲ ಲೇ, ಅಲ್ಲಿಕ್ಕೋ ಮಗುಗದು ಲೇ. ಹೋಗೋ ಬರೋಗ ನೆಕ್ಸ್ಟ್ ನಾಳೆ ಏನಾನು ಬರೋಗ ತಗೋಬಾರ ತಿನ್ನಕ್ಕೆ. ಇವತ್ತು ಇದು ನೂಡಲ್ಸ್ ಎಲ್ಲ ತಿಂದಿದ್ಯಾ, ನಾಳೆ ತಗೋಬಾ. ಸ್ವಲ್ಪ ಕೆಲಸ ಇದೆ ಅಲ್ಲ. ಎಲ್ಲೋಗ್ತಾ ಇದೀಯಾ? ನಮ್ ತಮ್ಮನ್ ಬರ್ಡೇ ಇದೆ. ಹಾ, 300 ರೂಪಾಯಿ ಕೇಕ್ ಇಸ್ಕೊಂಡು 3000 ಟ್ಯಾಕ್ಸ್ ಹೊಡಿತೀನಿ, ಗೊತ್ತಾ ನಿನ್ಗೆ? ಎಷ್ಟು? 300 ರೂಪಾಯಿ ಕೇಕ್ ತಿನ್ಸ್ಬಿಟ್ಟು ಕಟ್ ಮಾಡಿಸಿ 3000 ಟ್ಯಾಕ್ಸ್ ಹೊಡಿತೀನಿ ನಾನು. ಅದಕ್ಕೆ ನೀನು ಅರ್ಜೆಂಟ್ ಮಾಡ್ತಾರೆ. ಸರಿ ಹೋಗಲೇ. ನೋಡಿ ಯಾವ ತರ ಪ್ಲಾನ್ ಮಾಡ್ತಾನೆ. ಏನಕ್ಕಂತ ಹಿಂಗಂತ ಭಯಂಕರ ಗೊತ್ತಾಯ್ತ್ಲಿ. ಅಂದ್ರೆ ಈ ತರ ಏನೋ ನೀನು. ಹಾ ನಿಂದೆ ಶಿವ ಕೊಡಲಿ ಅದು ಕೊಡ್ತೀನಿ. ಕೊಡೋ, ನಾನು ಎತ್ಕೊಳ್ಳೋ. ಬೇಡ ಕೊಡ್ಬೇಡ ಅವನ್ಗೆ. ಕೊಡ್ಬೇಡ ಪ್ಲೀಸ್. ಕೊಡು, ಅದು ಕೊಡು ಶೂ. ನಮ್ಮವಳು ಇವತ್ತು ಏನೋ ಫಂಕ್ಷನ್ ಅಂತ ಪೂರಿ ಕೊಟ್ಕೊಳ್ಸವ್ರೆ. ಅಲ್ಲ ನಮ್ಮವಳೆ ಹೌದು ಅಂತ ಹೇಳು. ಹೌದು ಓಕೆ. ಅಂದರೆ ಅಷ್ಟು ಜೋರಾಗಿ ಹೇಳ್ತೀಯ ಅಂದರೆ ನನ್ನ ಕಿವಿ ಗುಯ್ ಅಂದ್ಬಿಡ್ತದೆ, ಆ ಥರ ಹೇಳ್ತಾ ಇದೆಯಾ? ಏನು ಮಾಡ್ತಾ ಇದ್ದಿದ್ದು? ತುಪ್ಪ ಮಾಡೋಕ್ಕೋಸ್ಕರ ಡೈಲಿ ಕಷ್ಟ ಬೀಳ್ತಾ ಇರ್ತಾಳೆ, ಟ್ರೈ ಮಾಡ್ತಾ ಇದ್ದಾಳೆ.